ಏಷ್ಯಾದ ಹಿಂದುಳಿದ ದೇಶಗಳಾಗಿರ್ಬೋದು ಅಲ್ಲಿ ಕೆಲವು ಜನ ಬರ್ತಾರೆ. ಆದರೆ ಅಷ್ಟು ನಮ್ಮ ದೊಡ್ಡವರು ಅಂತಲ್ಲ. ಅಮೇರಿಕೆಯ ಅಲ್ಲಿ ವಿದ್ಯಾರ್ಥಿಗಳು ಬಂದು ಕಲಿಯುವಂಥ ವಾತಾವರಣ ಆಗಬೇಕು, ಅಥವಾ ಆರ್ಥಿಕವಾಗಿ ನಾವು ನಿಜವಾಗಿಯೂ ಕೈಗಾರಿಕೆಗಳನ್ನ ಬೆಳೆಸ್ಕೊಂಡು ಹೋಗುವಂಥದ್ದಾಗಬೇಕು. ಇದ್ರ ಬಗ್ಗೆ ಏನೂ ಚಿಂತನೆ ಇಲ್ಲಲ್ರಿ ನಮ್ಮ ಯತ್ನಾಳ್ ನಿಜವಾಗಿ ಇವತ್ತು ಕೃಷಿ ವಲಯದಿಂದ ಬಂದಂಥವ್ರು. ಕೃಷಿಕರಿಗೆ ಮಾರ್ಕೆಟ್ ಬೇಕು ಅನ್ನುವಂಥದ್ದು ಸ್ವತಃ ಗೊತ್ತಿದ್ದಂಥದ್ದು. ಮಾರ್ಕೆಟ್ ಇಲ್ಲದೆ ಎಷ್ಟೋ ಕೃಷಿಕರು ದಿನಕ್ಕೆ ಬರೀ 27 ರೂಪಾಯಿ ಸಂಬಳ ತೊಗೊಳ್ತಾರಪ್ಪ ಅಂತೇಳಿ ಸ್ವತಃ ನೀವು ಪಾರ್ಲಿಮೆಂಟ್ದಲ್ಲಿ ನಿಮ್ಮವರ ಹೇಳಿಕೆ ಕೊಟ್ಟಿದ್ದದ. ಈ ಪರಿಸ್ಥಿತಿಯಲ್ಲಿ ರೈತನ ಪರಿಸ್ಥಿತಿ ಅದ, ಬಿದ್ದವ್ರ ಪರಿಸ್ಥಿತಿ ಅದ, ಹೊಟ್ಟೆ ಇಟ್ಟಿಲ್ದವ್ರ ಪರಿಸ್ಥಿತಿ ಅದ. ಇದ್ರ ಬಗ್ಗೆ ನೀವು ಮಾತಾಡೋದು ಬಿಟ್ಟು ಎದ್ದ ತಕ್ಷಣ ಬಾಯಿಗೆ ಬಂದಂಗೆ ನಿಮ್ಮ ಜೊತೆಗಾರರು ಬೈತೀರಿ. ಮತ್ತು ಈ ಶೆಟ್ಟಿ ಅಂತಹ ರೌಡಿ ಶೀಟರ ಸ್ವತಃ ನಿಮ್ಮ ಸರ್ಕಾರದಲ್ಲಿದ್ದಾಗ ರೌಡಿ ಶೀಟರ್ ಇದು ಮಾಡಿದ್ದು. ನೀವು ಮತ್ತೊಮ್ಮೆ ಹುಟ್ಟಿ ಬಾಪ ಅಂತ ಹೇಳ್ತೀರಿ, ಅವರಿಗೆ ಮತ್ತೊಂದು ಹೇಳ್ತಾ ಇದ್ದೀರಿ. ಮುಸಲ್ಮಾನ ಜನರಿಗೆ ನಿಮ್ಮ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಿ. ಇವೆಲ್ಲ ನಿಮ್ಮನ್ನು ಒಬ್ಬ ಯೋಗ್ಯ ನಾಯಕ ಆಗಿ ಬೆಳಿಬೇಕಂತ ಈ ಸಂದರ್ಭದಲ್ಲೇ ಕೇವಲ ಒಂದು ಈರ್ಷೆ ನಿಮಗೆ ಮಂತ್ರಿಗಿರಿ ಕೊಡಲಿಲ್ಲ ಕಾರಣಕ್ಕೂ ಮತ್ತವ ಕಾರಣಕ್ಕೂ ವಿಜಯೇಂದ್ರ ಅವ್ರ ವಿರುದ್ಧ ನೀವು ನಿರಂತರವಾಗಿ ಅವ್ರ ವಿರುದ್ಧ ಕತ್ತಿ ಮಸದ್ರಿ. ಅವ್ರ ಮೇಲೆ ವಿರೋಧ ಇದ್ದಂಥವ್ರು ನಿಮ್ಮ ಬೆಂಬಲಕ್ಕೆ ನಿಂತರು. ಆ ಸಂದರ್ಭದಲ್ಲಿ ನಂತರದಲ್ಲಿ ನಿಮ್ಮನ್ನು ಉಚ್ಚಾಟನೆ ಮಾಡಿದಾಗ ಯಾರೊಬ್ಬರಾದ್ರೂ ಬಂದ್ರ ನಿಮ್ಮ ಜೊತೆಗೆ? ಯಾರೂ ಬರಲಿಲ್ಲ, ಏಕಾಂಗಿ ಆದರೆ. ಇವತ್ತು ನೋಡ್ರಿ ಈಶ್ವರಪ್ಪನವ್ರು ಏಕಾಂಗಿ ಆಗಿದ್ದಾರೆ. ಒಳ್ಳೆ ನಾಯಕರು ಇದ್ದಂಥವ್ರು, ಒಳ್ಳೆ ಪ್ರಯತ್ನ ಮಾಡಿ ಮೇಲೆ ಬಂದಂಥವ್ರು, ತಳ ಸಮುದಾಯ ಬಂದವರು ಈಶ್ವರಪ್ಪನವರು. ನೀವು ಸಹಿತಲ್ಲೇ ಒಂದು ನಮ್ಮ ಪಂಚಮ ಶಾಲೆಯಲ್ಲಿನೂ ಒಬ್ಬ ನಾಯಕರಾಗಿ ಮೇಲೆ ಬಂದಂಥವ್ರು. ಹೇಗಿರಬೇಕಾಗಿತ್ತು? ಇಡೀ ಸಮುದಾಯವನ್ನು ಹೇಗೆ ನಿಮ್ಮ ತೆಕ್ಕಿಗೆ ತೆಗೆದುಕೊಂಡು ವಿಶ್ವಾಸ ತೆಗೆದುಕೊಂಡು ಎಲ್ಲರನ್ನೂ ಒಕ್ಕಟ್ಟಿನಿಂದ ನಿಲ್ಲಿಸಬೇಕಾಗಿತ್ತು. ಈ ಒಂದು ಪಂಚಮ ಶಾಲೆ ಮಕ್ಕಳಿಗೆ ಏನಾದರೂ ಏನು ಮಾಡಲಿಕ್ಕೆ ಸಾಧ್ಯದ? ಹೋರಾಟಗಳು ಮಾಡಬೇಕಾಗಿತ್ತು. ಅದನ್ನೆಲ್ಲ ಬಿಟ್ಟುಕೊಂಡು ಇವತ್ತು ಪಂಚಮ ಶಾಲೆ ಅಷ್ಟಲ್ಲ, ಇಡೀ ಎಲ್ಲ ಸಮುದಾಯ ಹಿಂದೂ ಅಂತ ನೀವು ಹೇಳಿದ್ರಿ, ಹಿಂದೂ ಸಮುದಾಯ ಎಲ್ಲ ಮಕ್ಕಳು ಉದ್ಯೋಗ ಕೊಡಿಸೋ ಕೆಲಸ ಮಾಡಬೇಕಾಗಿತ್ತು. ಅದು ಬಿಟ್ಟು ಮುಸಲ್ಮಾನ ಹುಡುಗರು ಕೊಲ್ರಿ ಮಾಡ್ರಿ ಮಾಡುವಂಥ ವಿದ್ಯಾರ್ಥಿಗಳಿಗೆ, ಅಪರಾಧಿಯ ಕೆಲಸಗಳು ಮಾಡುವಂಥ ಅಭ್ಯರ್ಥಿಗಳಿಗೆ ಅಥವಾ ಜನಕ್ಕೆ ನೀವು ಪ್ರೋತ್ಸಾಹ ನೀಡ್ತಾ ಬಂದಿವತ್ತು. ಯಾವ ಹಂತಕ್ಕೆ ಬಂತಪ್ಪ ಅಂದರೆ ಯತ್ನಾಳ್ ಅಂದ್ರೆ ಏನಪ್ಪ, ಅವಪ್ಪ ಬೆಂಕಿಗಳು ಮನುಷ್ಯ, ಅವನಲ್ಲಿ ಏನಿಲ್ಲಪ್ಪ ಮನುಷ್ಯ, ಈಗ ಮಾತಾಡ್ತಾ ಹೋಗ್ತಾ ಇರ್ತಾನೆ ಅನ್ನುವಂಥ. ನಿಮ್ಮ ಬದುಕನ್ನು ನೀವು ಕಟ್ಕೊಂಡಿದ್ದೀರಿ, ನಿಮ್ಮ ಮಕ್ಕಳನ್ನೆಲ್ಲ ಸುಭದ್ರವಾಗಿ ಸುರಕ್ಷಿತವಾಗಿ ಇಟ್ಕೊಂಡಿದ್ದೀರಿ. ಅದರಲ್ಲಿ ಎರಡು ಮಾತಿಲ್ಲ. ಮಕ್ಕಳಿಗೆ ಸಕ್ಕರೆ ಕಾರ್ಯಕ್ರಮ ಹಾಕಿಬಿಟ್ಟಿದ್ದೀರಿ, ವಿಜಯಪುರದಲ್ಲಿ ಸಕ್ಕರೆ ಅನುಕೂಲಗಳು ಮಾಡಿದ್ದೀರಿ. ಅದೆಲ್ಲ ಸರಿ. ನಿಮ್ಮ ಕುಟುಂಬವನ್ನು ಯಾವ ರೀತಿ ಪ್ರೀತಿಸ್ತೀರಿ ಅದೇ ರೀತಿ ಹಿಂದೂ ಮಕ್ಕಳನ್ನು ಪ್ರೀತಿಸುವಂಥ ಕೆಲಸ ಮಾಡಬೇಕಾಗಿತ್ತು. ಅವ್ರನ್ನ ಬಡದಾಡೋದಕ್ಕೆ ಮತ್ತದಕ್ಕೂ ಅಪರಾಧಿ ಕೆಲಸಗಳು ಹೆಚ್ಚ ನೀವು ಅವರಿಗೆ ಒಂದು ಶಹೀದ್ ಅಥವಾ ಒಂದು ಹುತಾತ್ಮದ ಪಟ್ಟವರು ಕಟ್ಟಿ ಅವರು ಇದರ ಮೇಲೆ ನೀವು ರಾಜಕೀಯ ಮಾಡಿ ಬೆಳಿಬೇಕು ಅನ್ನುವಂಥ ಒಂದು ಏನು ಪ್ರಯತ್ನ ಇವತ್ತು ಮಾಡ್ತಾಯಿದ್ದೀರಿ. ಈ ಪ್ರಯತ್ನ ನಿಜವಾಗಿಯೂ ಆ ಕುಟುಂಬಗಳು ಯಾರು ಇವತ್ತು ತಮ್ಮನ್ನು ತಾವು ಬಲಿ ಕೊಟ್ಕೊಂಡಿದ್ದಾರೆ ಹುಡುಗರು, ಅವ್ರ ಕುಟುಂಬಗಳು ಇವತ್ತು ಪರಿಸ್ಥಿತಿ ಏನಾದರೂ ಹೋಗಿ ನೋಡಿ ಬನ್ನಿರಿ ಏನು ಪರಿಸ್ಥಿತಿ ಅಂತೇಳಿ ಅವ್ರ ತಂದೆ ತಾಯಿಗಳು